ನಮ್ಮಪ್ಪ ನಮಗೂ ಗೊತ್ತಿರ್ಲಾರಂಗ ರುದ್ರಣ್ಣನ್ ಬೆಟ್ಟ ಆಗಂದ್ರ ಎಷ್ಟು ಖುಷಿ ಸಿಗ್ತೈತ ಅಂದ್ರ ಯಪ್ಪ ರುದ್ರಣ್ಣ ನಾನು ಕುಡಿದ್ವಂದ್ರ ಎಷ್ಟು ಮಜಾ ಮಾಡ್ತೀವಿ. ಅಯ್ಯ ರುದ್ರಣ್ಣ ಇಲ್ಲೇ ಮಕ್ಕೊಂಡನ. ರುದ್ರಣ್ಣ ರುದ್ರಣ್ಣ ಮಾಡು ಅವರು ರುದ್ರಣ್ಣ ಬಂದ್ಯ ನಾನು. ವಾ ರುದ್ರಣ್ಣ ನೀನ್ ನೋಡಿ ಎಷ್ಟು ಹೆದರ್ಬಿಟ್ನಿ ಗೊತ್ತನು. ಒಮ್ಮೆ ಅಂತ ಎದುರಿಸಿ ಬಿಡ್ತಿಪ್ಪ. ನಾ ಖುಷಿಯಿಂದ ಬಂದಿದ್ದೆ ನಿನಗ್ ಬೆಟ್ಟ ಆಗಕ್ಕ. ಎದುರಿಸ್ಬೇಡ ರುದ್ರಣ್ಣ. ಹೆಂಗ್ಯಾಕ್ ಮಾಡಕತ್ತಿ ರುದ್ರಣ್ಣ? ನೀನು ಈ ಸ್ಮಶಾನ ಕಾಯೋದು ಬಿಟ್ಬಿಡು. ಇನ್ ಮ್ಯಾಲೆ ನಮ್ಮ ಅಪ್ಪಂದು ಒಂದು ತಹಸೀಲ್ದಾರ್ ಕೆಲಸ ಐತಿ. ನೀ ಕೆಲ್ಸ ಮಾಡ್ತ್ಯಾ? ರೆಡಿನಾದಿ ಬಿಡಪ್ಪ ನೀ ಕೆಲ್ಸ ಮಾಡಕ. ಅಲ್ ರುದ್ರಣ್ಣ ಈಗ ಕೇಳು, ನಮ್ಮ ಅಪ್ಪಗೆಲ್ಲಾರು ದೊಡ್ಡ ಮನುಷ್ಯ ರಾಜನಂಗದಿ. ರಾಜರ ಮಂತನ ರಾಜರ ತರ ಅದ ನಮ್ಮಪ್ಪ. ಆ ರಾಜನ ಕೆಲ್ಸನ ಕೊಡಿಸಿ ಬಿಡ್ತೀನಿ. ಬೇಡಪ್ಪ, ನಾನು ನಮ್ಮಪ್ಪ ನಮ್ಮ ಗೊತ್ತಿಲ್ಲಾರಂಗ ನಿನಗ್ ಬೆಟ್ಟ ಹಾಕ್ ಬಂದಿನ್ ರುದ್ರಣ್ಣ. ಗೊತ್ತಾತಂದ್ರ ನನಗ್ ಬಡಿತಾರ. ನಾ ಹೋಗ್ತೀನಿ, ಮತ್ ನಾಳೆ ಬರ್ತೀನಿ. ನ್ಯಾಯ ನೀತಿ ನಿಷ್ಠುರತೆಗೆ ಹೆಸರಾಗಿರುವ ಚಂದ್ರಪ್ಪನವ್ರಿಗೆ ನಮಸ್ಕಾರ. ನಮಸ್ಕಾರ ರೀ ಪುರೋಹಿತರೆ, ನಮಸ್ಕಾರ. ಹಸಿವು ಅಂತ ಬಂದವ್ರಿಗೆ ಅನ್ನ ನೀಡೋ ಅಕ್ಷಯ ಪಾತ್ರೆ ನೀವು. ಕಷ್ಟ ಅಂತ ಬಂದವ್ರಿಗೆ ಕಣ್ಣೀರ್ ಒರೆಸೋ ಕೈಗಳು ನೀವು. ಚಂದ್ರಪ್ಪನವ್ರೆ, ನಿಮ್ಮ ಹಿರಿಮೆ ಗರಿಮೆ ನ್ಯಾಯ ನೀತಿ ನಿಷ್ಠುರತೆಯನ್ನ ಇಡೀ ಕೂರೆ ಕೊಂಡಾಡಕ್ ಕುಂತೈತಿ. ಚಂದ್ರನಂಗ ಪಳ ಪಳ ಹೊಳಿತಿರುವ ನಿಮ್ಮ ವ್ಯಕ್ತಿತ್ವ ಯಾವಾಗ ಬಂದು ಭೂಮಿಗೆ ಬೀಳುತ್ತೋ ಗೊತ್ತಿಲ್ಲ. ಚಂದ್ರಪ್ಪನವ್ರೆ, ಸತ್ಯದ ಮಾರ್ಗ ಅಂತಿರಲ್ಲ, ಆ ಸತ್ಯದ ಮಾರ್ಗ ಮುಚ್ಚೋ ಕಾಲ ಬಂದ ಬರ್ತೈತಿ. ಇದನ್ನ ಎಷ್ಟ್ ದಿನ ಅಂತ ಹಿಂಗ ನಡ್ಸ್ಕೊಂಡ್ ಹೋಗ್ತೀರಿ? ಪುರೋಹಿತರೆ, ಸತ್ಯ ನ್ಯಾಯ ನಿಷ್ಠುರತೆ ಅನ್ನೋದು ನನ್ನ ರಕ್ತದ ಕಣಗಳೊಳಗೈತಿ. ನನ್ನ ಉಸಿರಿನೊಳಗ ತುಂಬಿಕೊಂಡೈತಿ. ನನ್ನ ಜೀವ ಇರುವವರೆಗೂ ಈ ಮುಷ್ಟಿ ಎಷ್ಟು ಗಟ್ಟಿ ಐತಲ್ಲ, ಇಷ್ಟು ಗಟ್ಟಿಯಾಗಿ ಹಿಡಿದುಕೊಂಡು ಸತ್ಯದ ಮಾರ್ಗದಿಂದ ನಾನು ನಡೆಸ್ತೇನ್ರಿ ಪುರೋಹಿತರ. ನೋಡ್ತೇನ್ರಿ ಚಂದ್ರಪ್ಪನವ್ರ, ನೋಡ್ತೀನಿ. ಸಂಗೀತ ಪಾಠಶಾಲೆ ಹೆಂಗಂದ್ರು ರಜೆ ಐತಿ. ಇಲ್ಲೇ ಕುತ್ಕೊಂಡು ನಾನು ಅಭ್ಯಾಸ ಮಾಡ್ಬಿಡ್ತೀನಿ. ನೀದಪ್ಪ ಸಾನಿದಪ್ಪ ನಿಮ್ಮಪ್ಪ ದಪ್ಪ ನಿಮ್ಮಪ್ಪ ದಪ್ಪ ನಿಮ್ಮಪ್ಪ ದಪ್ಪ ನಿಮ್ಮಪ್ಪ ದಪ್ಪ ಆ ನಿಮ್ಮಪ್ಪ ಸಾನಿದಪ್ಪ ನಿಮ್ಮಪ್ಪ ದಪ್ಪ ಅಭ್ಯಾಸ ಮಾಡತ್ತೀನಿ, ಸಂಗೀತ ಅಭ್ಯಾಸ ಮಾಡತ್ತೀನಿ.
ಸಂಗೀತ ಬಾರಿ ಐತಿ ಬಿಡ. ಆ ಮನೆಗ್ ಹೋಗ್ಕಿಂತ ಏನಿನ ಎಂತ ಬರ ಅನ್ಸಿದಲ್ಲ ನೀನ ಏನಾತು ಸಂಗೀತ ಕ್ಲಾಸ್ ನಾಟಕ ಕ್ಲಾಸ್ ಅಂತ ಹೋಗಿದ್ ಏನಾತು ಸಂಗೀತ ಕ್ಲಾಸ್ ಮಸ್ತ್ ಕಲ್ತ್ ಬಂದ. ಒಂದ್ ಕ್ಷಣ ಜೀವನ ಹೋಗಿತ್ ನೋಡ ರುದ್ರಪ್ಪಣ್ಣ ಎಷ್ಟ್ ಚಂದ ಹೇಳ್ಕೊಡ್ತಾನ ನನಗ. ಹೆದರ್ ಬಿಟ್ಟೆ ರುದ್ರಪ್ಪನ ನನ್ ಜೀವನ ತೆಗಿತಿದ್ದಲ್ಲ ನೀನ ಇಲ್ ತಗವೆ ಹಂಗ ನಿನ್ಗ ಅಂಜಿಸ್ಬೇಕಂತ ಅನ್ಸಿದೆ. ಎಂತ ಚಂದ ದೇವ್ರ ಧ್ಯಾನ ಮಾಡ್ಕೊತ ನಾ ಕೂತೀನಿ, ನೀ ಬಂದ್ ಹಿಂಗ್ ಮಾಡಿದ್ರಿ ಹಂಗ ಹುಡುಗಿ. ಇಲ್ಲ ಅವ ಒಂದ್ ಹಾಡ ಹೇಳಿ ಅಣ್ಣ, ಸಂಗೀತ ಕಲ್ತು ಬಂದಿನಿ. ಮೊದಲ ಸರಳಕ್ಕಿಂತ ತಡ್ಕೊ ಕುಂದ್ರು ಶಾನಕ್ಕಿದ್ದೀದಿ. ಅಪ್ಪ ಅಪ್ಪ ಹೊರ ಹೋಗ್ಯಾನವ, ನಿಮ್ಮ ಅಪ್ಪಾಜಿ ಬರು ಹೊತ್ತಾಗೈತಿ. ಸಂಜೆ ಹೊತ್ತಾಗನ ಪೂಜೆ ಮಾಡಿಲ್ಲ ಅಂತ ಬೈಕೋತ್ ಕುಂದಿರ್ತಾರ. ಪೂಜಾಕ ಹೂವಿಲ್ಲ, ನೀ ಹೂವ ಹರ್ಕೊಂಬ. ಹೂ ಹರ್ಕೊಂಬರ್ಲವ ಹೋಗ್ ಪಟ್ ನೋಗ್ ಹೊತ್ತ ಹೊತ್ತ ತಾತೈ ತಕ್ಕಡ್ತೈ ತಾತೈ ತಕ್ಕಡ್ತೈ ತಾತೈ ತಕ್ಕಡ್ತೈ ತಾತೈ ತಕ್ಕಡ್ತೈ. ರುದ್ರಪ್ಪಣ್ಣ ನಂಗ್ ಸುಸ್ತಾತಪ್ಪ, ನಾ ಹೋಗ್ತೀನಿ. ಮಗಳ ನಮಸ್ಕಾರ ಪುರೋಹಿತ. ನಮಸ್ಕಾರಮ್ಮ. ನಾನೊಂದು ಮಾತು ನಡ್ಸ್ಕೊಡ್ತೀಯಮ್ಮ? ಹೇಳ್ರಿ ಪುರೋಹಿತ. ಚಂದ್ರಪುರ ಚಂದ್ರಪುರ ತಾರಾಮತಿ ಅವ್ರ ಪುರೋಹಿತ್ರ ಬರ್ರಿ, ನಮಸ್ಕಾರ. ಎಲ್ಲೋಗ್ಯಾರ ಚಂದ್ರಪ್ಪ? ಅವ್ರ ಇಲ್ಲೇ ಹೊರಗೆ ಹೋಗ್ಯಾರ. ಅಲ್ಲ ಯಾಕೆ ಇಷ್ಟ ಗಾಬರಿ ಆಗ್ಯಾರಿ? ಒಂದ್ ಸಮಸ್ಯೆ ಐತ್ವಾ. ಸಮಸ್ಯೆ ಏನ್ರಿ ಸಮಸ್ಯೆ? ಯಾವ್ದು ನಿನ್ ಕಡೆ ಹೇಳುವಂತ ಸಮಸ್ಯೆ ಅಲ್ಲ, ನಿನ್ ಗಂಡ ಚಂದ್ರಪ್ಪನಿಂದ ಬಗೆಹರುವಂತ ಸಮಸ್ಯೆ ಐತಿ. ನಮ್ ಯಜಮಾನ್ರು ಬಗೆಹರಿಸ್ಲಾರಂತ ಸಮಸ್ಯೆನೇ ಇಲ್ಲ. ಹೇಳ್ರಿ ಅದ್ ಏನ್ ಸಮಸ್ಯೆ ಅಂತ. ಅದು ನಿನ್ ಕಡೆ ಬಗೆಹರಿಸೋ ಸಮಸ್ಯೆ ಆಗಿದ್ದು ನಿನ್ ಕಡೆನೆ ಹೇಳ್ತಿದ್ದೆ. ಅದು ಚಂದ್ರಪ್ಪ ಅವ್ರ ಕಡೆಯಿಂದ ಬಗೆಹರಿಯುವಂತ ಸಮಸ್ಯೆ ಐತಿ. ಹೌದ್ರಿ, ಬಂದ ಬಿಟ್ರ ನಮ್ಮ ಮನೆಯವ್ರು. ಬರ್ರಿ ಚಂದ್ರಪ್ಪನವ್ರ ಬರ್ರಿ, ನಾವು ನಿಮ್ದ ದಾರಿ ಕಾಯಕ್ ಕುಂತಿದ್ವಿ. ಬಂದಿದ್ ವಿಷಯ ಏನ್ರಿ ಪುರೋಹಿತ್ರ? ಚಂದ್ರಪ್ಪನವ್ರ ನೀವ್ ಕೊಟ್ಟ ಮಾತಿನಂಗ ನಡೆಯೋರಲ್ರಿ? ನಡೀತೇನೆ. ಹೇಳಿದ ಮಾತನ್ನ ಒಟ್ಟ ತಪ್ಸಂಗಿಲ್ಲಲ್ರಿ ನೀವು? ಇಲ್ರಿ ನಾನು. ಹೌದ್ರಿ? ಹೌದು. ಹಂಗಂದ್ರ ನಂಗ ಒಂದ್ ಮಾತು ಕೊಡ್ರಿ ನೀವೀಗ. ಮಾತು ಮಾತು ಹೇಳ್ರಿ. ಅಲ್ರಿ ಪುರೋಹಿತ್ರ, ವಿಷಯ ಏನಂತಾರ ಹೇಳ್ರಲ್ಲ. ಹಂಗ ಮಾತ್ ಕೊಡಂದ್ರ ಹೆಂಗ್ ಕೊಡ್ತಾರ ನಮ್ಮ ಮನೆಯವ್ರು? ಅದು ನಮ್ಗ್ ಬೇಕಾಗೈತ್ರಿ, ಅವ್ರಿಂದನ ಆಗ್ಬೇಕಾಗೈತ್ರಿ ಅದ. ಪುರೋಹಿತ್ರ, ನಾ ಸತ್ಯದ ಮಾರ್ಗದೊಳಗ ನಡಿತೇನ್ರಿ. ಅದೆಂತ ಮಾತಿರ್ಲಿ, ಆ ಮಾತನ್ನ ನಾನು ಈಡೇರಿಸೇ ಇರಿಸ್ತೇನೆ. ಹಂಗಂದ್ರ ನಂಗೊಂದ್ ಮಾತು ಕೊಡ್ರಿ ನೀವ್. ಹಂಗಂದ್ರ ತಗೊಳ್ರಲ್ಲ, ಈ ಮಾತು ಕೊಟ್ಟ ಬಿಡ್ತೇನೆ. ನೋಡೇ ಬಿಡೋಣ, ಅದು ಏನೂ ಆಗಿರ್ಲಿ. ಚಂದ್ರಪ್ಪ, ನೀ ಈಗ ಮಾತು ಕೊಟ್ಟಿಯಲ್ಲ, ನಾ ಹೇಳ್ತೇನೆ ಕೇಳ. ಉಟ್ಟ ಬಟ್ಟೆ ಮೇಲೆ ನಿನ್ ಹೆಂಡತಿ ನಿನ್ ಮಕ್ಕಳನ್ನ ಕರ್ಕೊಂಡ ಈ ವಾಡೆ ಬಿಟ್ಟು ಹೋಗ್ಬೇಕು ನೀನ. ಎಂತ ಮಾತ್ ಹೇಳ್ತೀರಿ ಪುರೋಹಿತ್ರ? ನೀ ಮಾತಿನ ಕೊಟ್ಟ ನಡ್ಕೋಬೇಕಪ್ಪಾ. ಮಾತ್ ಕೊಟ್ಟಂಗ್ ನಡ್ಕೋಬೇಕು ನೀನ. ಮಾತ್ ಕೊಟ್ಟಂಗ್ ನಡ್ಕೊಳ್ಳುವಂತ ಮನುಷ್ಯ ನೀನ.
ತಾರಾಮತಿ, ಚಂದ್ರಪ್ಪ, ಇಷ್ಟಕ್ಕ ಮುಗಿಲಿಲ್ಲ. ನನ್ನ ಅಕ್ಕನ ಸಮನಾದ ತಾರಾಮತಿ ನಿನ್ನ ಮಗಳು ನನ್ನ ಮನೆ ಒತ್ತೆ ಹಾಳಾಗಿಡ್ಬೇಕ. ಪವಿತ್ರ, ಯಾಕ್ರಿ ನನ್ನ ಮೇಲೆ ಇಷ್ಟ ಸಿಟ್ಟು ನಿಮಗ? ಯಾಕ? ಅದೆಲ್ಲ ಏನು ಕೇಳಕ್ ಹೋಗ್ಬೇಡ. ಮಾತ್ ಕೊಟ್ಟಿ ಅದ್ರ ಪ್ರಕಾರ ನಡ್ಕೋ ಅಷ್ಟೇ. ಚಂದ್ರಪ್ಪ, ಚಂದ್ರಪ್ಪ, ರುದ್ರಣ್ಣ, ರುದ್ರಣ್ಣ, ನೀನು ಯಾರಂತ ನನ್ಗೆ ಗೊತ್ತೈತಿ. ನಾನ್ ಯಾರಂತ ನಿನಗೆ ಗೊತ್ತಿಲ್ಲ. ನಾನು ಒಬ್ಬನ್ಗ ದಾಸಿಗ ಮಾರ್ಕೊಂಡೀನಿ. ಅವನು ಸ್ಮಶಾನಕಾಯಿ ಅಂತ ಹೇಳ್ಯಾನ. ಸ್ಮಶಾನದೊಳಗ ನೀ ಕೆಲಸ ಮಾಡಿ ಉಡುಗೆ ತೊಡಿಗೆ ಬಿಟ್ಟ ನಿನ್ಗೆ ಏನ್ ಸಂಬಳ ಬರ್ತೈತಲ್ಲ ಆ ಸಂಬಳ ನನಗ್ ಕೊಡು ಅಂತಂದು ನನ್ನ ಪುರೋಹಿತ ಆಜ್ಞೆ ಮಾಡ್ಯಾನ. ಅದಕ್ಕ ನನಗ ರುದ್ರಣ್ಣ ನನ್ ಕೆಲ್ಸ ಕೊಡು. ಏ ವಾ ಮಗಳ,
ಅಲ್ಲಿ ಆಟ ಆಡೋದು ಸಾಕ್ ಬಿಡಿ ಇನ್ನ ಅಲ್ಲಿ ಹೋಗಿ ತುಳಸಿ ಪತ್ರಿ ಹರ್ಕೊಂಬ ಹೋಗ್ ಒಳಗ್ ಹೊಲಕ್ ಹೋಗಿ ಬಾವೆ ತುಳಸಿ ಪತ್ರ ಹಾಕೊಂಬರ್ಲ ಅವ ಹಾ ಆ ಬಿಸ್ಲಾಗ ಎದಕ್ ಕೂತ್ ಆಡಕತ್ತಿದೆ ಅದನ್ನೆಲ್ಲ ಜಲ್ದಿ ಬಾ ಹರ್ಕೊಂಬರ್ಲ ಅಲ್ಲದ ಇಲ್ಲ ತುಳಸಿ ಮದಿ ಮಾಡೋದೈತಿ ಹೋಗಿ ಹರ್ಕೊಂಬ ಪಟ್ನ ಏನು ಜಲ್ದಿ ಬಾ ಹಾ ಅಲ್ಲ ಈ ಹುಡುಗಿ ಹೋಗಿ ಯಾವ ಹೊತ್ತಾತ ಇನ್ನ ಬಂದಿಲ್ಲಲ್ಲ ಇಷ್ಟೊತ್ತ ಯಾಕೆ ಮಾಡಿದಳ ಅಲ್ಲಿ ಇಷ್ಟೊತ್ತನ ಹೋಗಕಿನ ಅಲ್ಲಿಕ್ಕಿ ತಡಿ ನಾನ ನೋಡ್ಕೊಂಡ್ ಬಂದ್ರ ಆತ ಲೋಹಿತೆ ಯಾವ ಮಗಳ ನೀ ಎಲ್ಲಿ ಇಲ್ಲ ಅಲ್ಲಿಕ್ಕಿ ಎಲ್ಲಾರ ಹೋಗಿರ್ಬೇಕು ಅಲ್ಲಿ ಏನಾರ ಅದಾಳನ ಯಾರ ಇಲ್ಲೇ ಇದ್ದಂಗ ಅದಾಳಕಿ ಹಿಂಗ್ಯಾಕ್ ಬಿದ್ದಾಳಕಿ ಮಗಳ ಓ ಮಗಳ ಏನಾಯ್ತು ಬಾ ನಿನಗ ಮಗಳ ನಾಯ್ತೆ ಏನಾಯ್ತು ಬೇ ನಿನಗ ಮಗಳ ಮಾತಾಡ್ಬೇ ಏನಾಯ್ತು ನಿನಗ ಮಗ ಅಯ್ಯೋ ದೇವ್ರೇ ಏನಾಗ್ತವ ನಿನಗ ಹಿಂಗ ಹೆಂಗ ಬಿದ್ದಿಯೋ ನನ್ ಕುಸ ಏನಾತೋ ದೇವ್ರ ಆ ದೇವ್ರು ಎಂತ ಹೊತ್ತು ತಂದು ನನ್ನ ಮಗಳ ಗಂಡ ಒಂದ್ ಕಡೆ ನಾನೊಂದ್ ಕಡೆ ಈಗ ನನ್ನ ಮಗಳು ಇಲ್ದಂಗ ಆತಲ್ಲೋ ಬದುಕಿದ್ರು ನನ್ನ ಮುತ್ತೈದೆನ ಇದ್ರು ನನ್ನ ಮಗಳನ್ನ ಆತಲ್ಲೋ ಯಾವ ಜನ್ಮಕ್ಕೆ ಏನು ಪಾಪ ಮಾಡಿದ್ರು ಸುಖನೂ ಕೊಟ್ಟಿಲ್ಲ ಇಂಥ ಸಣ್ಣ ವಯಸ್ಸಾಗ ದೇವ್ರಿಗೆ ಏನು ಮನಸ್ಸಾಗಿತ್ತು ನನ್ನ ಮಗಳ ನಿಮ್ಮ ಅಪ್ಪ ನಮ್ಮನ್ನ ಇಂಥ ಪರಿಸ್ಥಿತಿ ತಂದಿಟ್ಟು ಅದನ್ನೆಲ್ಲ ನನ್ನ ಮಗಳ ಇವತ್ತಿಗೆ ನಿನ್ನ ಮುಖ ನೋಡೋಕ್ಕೂ ಭಾಗ್ಯ ಇಲ್ದಂಗ ನನಗೆ ಗೊತ್ತಾಕೈತಿ ನೀನು ಮಾಡಕ್ಕೆ ಹೋಗುವಂಥ ಸಮಯ ಬಂದೈತೆ ನನ್ನ ಮಗಳ ಅನ್ನಾರ ಹೇಳ್ರಿ ನನ್ನ ಮಗಳನ್ನ ಮಣ್ಣು ಮಾಡೋದೈತ್ರಿ ಜಾಗ ಇದ್ರ ಕೊಡ್ರಿಲ್ಲ
ಇಲ್ಲಿ ಮಣ್ಣು ಮಾಡ್ಬೇಕಂದ್ರ ಇಲ್ಲಿ ತೆರಿಗೆ ಕಟ್ಬೇಕ್ರಿ, ರೊಕ್ಕ ಕಟ್ಬೇಕ್ರಿ. ನನ್ನ ನಾಯಕ ನನಗ ಆಜ್ಞೆ ಮಾಡ್ಯಾನ. ನಿಮ್ ಕಡೆ ರೊಕ್ಕ ತಂದಿರೇನ್ರಿ? ಇವತ್ತ ಸ್ಮಶಾನ ಕಾಯಕತ್ತಾನಂದ್ರ ಇದನ್ನ ನೋಡಾಕೇನ್ರಿ, ನೋಡಾಕೇನ್ರಿ ನಾನ್ ಬದುಕಿದ್ದ. ಅಲ್ಲಿ ನೋಡ್ರಿ ನಿಮ್ ಮುತ್ತಿನ ಮಗಳ ಶವ ಆಗಿ ಬಿದ್ದಾಳ. ನೀವ್ರಿ ನನ್ನ ಮಗಳ ಕಳ್ಕೊಂಡ್ಯ. ನನ್ನ ಗಂಡ ಸ್ಮಶಾನ ಕಾಯಕತ್ತಾನ. ಏನಾರ ಮಾತಾಡ್ರಿ. ಸತ್ಯ, ನ್ಯಾಯ, ನಿಷ್ಠೆ, ಕರ್ತವ್ಯ ನಿಷ್ಠೆಯನ್ನು ನಾನು ಬಿಡಲಾರೆ. ಕರಳಿ ಕಿತ್ಕೊಂಡು ಹಾಡಿದ ಮಗಳ ನಾಗಿ ಬಿದ್ದಾಳ. ಈಗೂ ನಿಮ್ ಸತ್ಯನ ಹೆಚ್ಚಾತಲ್ಲ. ಚಂದ್ರಪ್ಪ, ಮೆಚ್ಚಿದೆ ನಿನ್ನ ನ್ಯಾಯ, ನೀತಿ, ನಿಷ್ಠೆ, ನಡತೆಯನ್ನೆಲ್ಲ. ನಾನಿಟ್ಟ ಪರೀಕ್ಷೆಯಲ್ಲಿ ನೀನ್ ಪಾಸ್ ಆದಿ. ತಗೋ ಇದನ್ನ. ಏನ್ ಹೇಳ್ತಿದ್ರಿ ಪುರೋಹಿತರ? ಏನ್ ಹೇಳ್ತಿದ್ರಿ ನೀವು? ಎಲ್ಲ ಗೊತ್ತಾಕೈತಿ. ಲೋಹಿತೆ, ಲೋಹಿತೆ, ಅವತ್ತೇನಾಯ್ತು ಸ್ವಲ್ಪ ಹೇಳಮ್ಮ. ಅಪ್ಪಾಜಿ, ಅವತ್ತ ಮಗಳ, ಪುರೋಹಿತ್ರ, ನಿಮ್ ತಾಯಿ ಕಷ್ಟ, ನಿಮ್ ತಂದೆ ಒಳ್ಳೆತನ ನೋಡಿದ್ ನಂಗೆ ಸಾಕಾಗೈತಿ. ಅದಕ್ಕೆ ನಾನು ಹೇಳ್ದಂಗೆ ಒಂದು ಕೆಲಸ ಮಾಡ್ತೀಯ? ಏನ್ ಮಾಡ್ಬೇಕ್ರಿ ಪುರೋಹಿತ್ರ? ನಾ ಹೇಳ್ದಂಗೆ ಮಾಡಿದ್ರೆ ಇದು ಎಲ್ಲದಕ್ಕೂ ಒಂದು ಅಂತ್ಯ ಆಗತ್ತೆ. ಏನ್ ಮಾಡ್ಬೇಕು ಹೇಳ್ರಿ, ಮಾಡ್ತೀನಿ. ಏನಿಲ್ಲ, ನೀನು ಸತ್ತರಗತಿ ನಾಟಕ ಮಾಡ್ಬೇಕು. ಆಯ್ತಾಳ್ರಿ ಪುರೋಹಿತ್ರ. ನಮ್ ತಂದೆ ತಾಯಿಗೆ ಒಳ್ಳೇದಾಕೈತಂದ್ರ ನೀವ್ ಹೇಳ್ದಂಗ್ ಮಾಡಾಕ್ ನಾನು ರೆಡಿ ರೀ ಪುರೋಹಿತ್ರ. ಮಾಡ್ತೀನ್ರಿ. ನಾನು ಹೇಳ್ದಂಗೆ ಮಾಡಮ್ಮ. ಆಯ್ತ್ರಿ, ಹಾ ಮಾಡ್ತೀನಿ. ಸರಿ. ಪುರೋಹಿತರ, ನನಗ ಯಾಕೆ ಈ ಪರೀಕ್ಷೆ ನಿಟ್ರಿ? ಚಂದ್ರಪ್ಪ ಸತ್ಯವಂತ ಅದಾನ ಅನ್ನೋದು ಜನ ಬರೀ ಬಾಯಿ ಮಾತಿಗೆ ಅದಾನ, ಹಂಗಿಲ್ಲವ ಅಂತೇಳಿ ಮಾತಾಡ್ತಿದ್ರು. ಅದು ನನಗೆ ಪರೀಕ್ಷೆ ಮಾಡ್ಬೇಕಾಗಿತ್ತು. ನೀ ನಿಜವಾಗ್ಲೂ ಸತ್ಯವಂತ ಇದೀವ ಅನ್ನೋದನ್ನ ನಾನು ತಿಳ್ಕೊಬೇಕಾಗಿತ್ತು. ಈಗ ನೀ ನಾ ಇಟ್ಟು ಪರೀಕ್ಷೆದಾಗ ನೀ ಪಾಸ್ ಆಗಿ ಆ ಸುಳ್ಳಂತ ಯಾರನ್ನ ನಂಬಿದ್ರ ಅವ್ರಿಗೆ ನೀ ಬಾಯಿ ಮುಗಿಸಿ. ನಿಜವಾಗ್ಲೂ ನೀ ಸತ್ಯವಂತ ಇದಿ ಚಂದ್ರಪ್ಪ, ಸತ್ಯವಂತ ಇದಿ. ನೀ ಮನಿ ಬಿಟ್ಟು ಬರಬೇಕಾದ್ರೆ ಆಭರಣ ಏನು ಕೊಟ್ಟಿದ್ದಿಲ್ಲ, ಆಭರಣ ನಿಂಗೆ ವಾಪಸ್ ಕೊಟ್ಟಿನಿ. ನೀವು ತಗೊಂಡು ವಾಪಸ್ ಮೊದಲು ಹೆಂಗಿದ್ಯಲ್ಲ ಹಂಗ ಬದುಕ. ಅದೇ ರೀತಿಯಾದಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಎಲ್ಲರಿಗೂ ಮಾದರಿ ಆಗಿರಿ. ಮಗಳೇ, ಆರಾಮತ್ತೀರಿ? ನಿಮ್ಮ ಒಂದು ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ನಮ್ಮನ್ನು ವಿಡಿಯೋ ಮಾಡಲು ಪ್ರೇರೇಪಣೆ ನೀಡುತ್ತದೆ. ಇದೇ ತರಹದ ವಿಡಿಯೋಗಾಗಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಬಿ ಹ್ಯಾಪಿ. ಥ್ಯಾಂಕ್ ಯು.